ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವ್ಲಾಗ್ ಬಂದು ಸಂಕ್ರಾಂತಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಸೊ ಸಂಕ್ರಾಂತಿ ಹಬ್ಬದ ದಿನ ಟೆಂಪಲ್ಗೆ ಹೋಗಬೇಕು ಅಂತ ಹೇಳಿ ನಾನು ಹೊರಟಿದ್ದೀನಿ. ಹೇ ಗಾಯ್ಸ್, ಏನು ಗೊತ್ತಾ, ಎಲ್ಲರಿಗೂ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ದುಬೈಯಲ್ಲಿರೋ ಹಿಂದೂ ಟೆಂಪಲ್ಗೆ ಹೋಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಗೈಸ್. ಇವತ್ತು ವೀಕ್ ಆಫ್ ತೊಗೊಂಡು ಹೋಗ್ಬಿಟ್ಟು ಬರೋಣ ಟೆಂಪಲಿಗೆ ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಹೊರಟಿದ್ದೀನಿ ಗೈಸ್. ಹಾಕ್ತೀನಿ ವಿಡಿಯೋ. ಟೆಂಪಲ್ ಒಳಗಡೆ ವಿಡಿಯೋ ಮಾಡ್ಬೋದೋ ಇಲ್ವಾ ಅದು ನನಗೆ ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ಐ ವಿಲ್ ಟ್ರೈ ಗೈಸ್. ಸೊ ನಾನು ಓಡಾಡೋವಂಥ ರೆಗ್ಯುಲರ್ ರೂಟಲ್ಲೇ ನಾನು ಹೋಗ್ತಾ ಇದ್ದೀನಿ. ಸೊ ನಮ್ಮ ರೂಮಿಂದ ಕ್ಯಾಬಲ್ಲೇ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅನ್ಫಾರ್ಚುನೇಟ್ಲಿ ಏನಪ್ಪ ಅಂತ ಹೇಳಿದ್ರೆ, ಸೊ ದುಬೈಯಲ್ಲಿ 1.5 ಕಿಲೋಮೀಟ್ರ್ ಹೋದ್ರೂ ಇಂಡಿಯನ್ ರುಪೀಸ್ ಪ್ರಕಾರ 250 to 300 ಪೇ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಮೆಟ್ರೋ ಸ್ಟೇಷನ್ಗೆ ನಡ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಅಲ್ಲೋಗಿ ಅಲ್ಲಿ ಮೆಟ್ರೋ ಕ್ಯಾಚ್ ಮಾಡಿ ಆಮೇಲೆ ಟೆಂಪಲಿಗೆ ಹೋಗ್ಬೇಕು. ದುಬೈಯಲ್ಲಿ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಗೈಸ್, ಮಾರ್ನಿಂಗ್ ನೋಡಿದ್ರೆ ಚಳಿ ತಡೆಯೋಕ್ಕಾಗಲ್ಲ, ಮಧ್ಯಾಹ್ನ ನೋಡಿದ್ರೆ ಬಿಸಿಲು ತಡೆಯೋಕ್ಕಾಗಲ್ಲ, ಈ ರೇಂಜಿಗಿದೆ ಸಿಚುವೇಶನು. ಸೊ ದುಬೈಯಲ್ಲಿ ತುಂಬ ಬಿಸಿಲು ಅಂತ ಹೇಳ್ತಾರೆ, ಬಟ್ ಏನಿಲ್ಲ, ಕಂಟ್ರೋಲ್ ಮಾಡ್ಬೋದು, ತಡ್ಕೊಳ್ಬೋದು. ಎಲ್ಲರೂ ತಡ್ಕೊಳಕ್ಕಾಗಲ್ಲ, ಬಟ್ ಓಕೆ ನನಗೇನಂತ ಬಿಸಿಲು ಅಂತ ಏನು ಅನಿಸಿಲ್ಲ. ಬಟ್ ಇಲ್ಲಿರೋರೆಲ್ಲ ತುಂಬ ಬಿಸಿಲು ಅಂತ ಹೇಳ್ತಾನೆ ಇರ್ತಾರೆ. ಬಟ್ ಚಳಿ ಅಂತೂ ತುಂಬ ಇದೆ ಇಲ್ಲಿ. ಮಾರ್ನಿಂಗ್ ಟೈಮು ತುಂಬ ಫ್ರೀಸ್ ಆಗುತ್ತೆ ಗೈಸ್ ಇಲ್ಲಿ. ಸೊ ಆ್ಯಸ್ ಆಫ್ ನೌ ಟೈಮ್ ಬಂದು ಆಗಿದೆ ಒಂದು 10-20. ಬಿಸಿಲು ಮಾತ್ರ ತುಂಬಾ ಇದೆ ಗೈಸ್. ನೋಡೋಣ ಹೋಗ್ತಾ ಟೆಂಪಲ್ ಹತ್ರ ಎಷ್ಟು ಬಿಸಿಲಿದೆ ಅಂತ. ಆಫ್ಟರ್ ಲಾಂಗ್ ಟೈಮ್ ಮಾರ್ನಿಂಗ್ ಟೀ ಕುಡಿದು ಡೇನ ಸ್ಟಾರ್ಟ್ ಮಾಡಿದೆ. ಸೊ ಮೆಟ್ರೋ ಸ್ಟೇಷನಿಗೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸ್ ಇತ್ತು. ನಾನು ಯಾವುದೇ ಕ್ಯಾಬ್ನ ತಗೊಳ್ಳಿಲ್ಲ, ಬೇಡ ಅಂತ ಹೇಳಿಬಿಟ್ಟು ನಡ್ಕೊಂಡೇ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಸೊ ಮೆಟ್ರೋ ಸ್ಟೇಷನಿಗೆ ಹೋಗಿ ಕಾರ್ಡ್ ರೀಚಾರ್ಜ್ ಮಾಡಿಕೊಂಡು ಸೊ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಮೆಟ್ರೋದಲ್ಲಿ ಏನು ಯೂಸಪ್ಪ ಅಂತ ಹೇಳಿದ್ರೆ, ನೀವು ಒಂದ್ಸಲ ಮೆಟ್ರೋದಲ್ಲಿ ಕಾರ್ಡನ್ನು ಟ್ಯಾಪ್ ಮಾಡಿದ್ರೆ ಅದೇ ಕಾರ್ಡನ್ನು ಬಸ್ಸಿಗೆ ಕೂಡ ಟ್ಯಾಪ್ ಮಾಡ್ಬೋದು. ಸೊ ನೀವು ಬಸ್ಸಿಗೆ ಟ್ಯಾಪ್ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ಯಾವುದೇ ಥರ ಅಮೌಂಟ್ ಇಲ್ಲಿ ಕಟ್ ಆಗಲ್ಲ. ಫಾರ್ ಎಕ್ಸಾಂಪಲ್ ಮೆಟ್ರೋದಲ್ಲಿ ನನಗೆ ಒಂದು 3 ದಿರಮ್ ಕಟ್ ಆಗುತ್ತೆ ಅಂತ ಹೇಳಿದ್ರೆ, ನಾನು ಬಸ್ಸಲ್ಲಿ ಅದೇ ಕಾರ್ಡನ್ನು ಟ್ಯಾಪ್ ಮಾಡಿದ್ರೆ ಸೊ ಬಸ್ಸಲ್ಲಿ 0 ಬ್ಯಾಲೆನ್ಸ್ ಕಟ್ ಆಗುತ್ತೆ. ಜಸ್ಟ್ ನಮ್ಮ ಬ್ಯಾಲೆನ್ಸ್ ಏನಿದೆ ಮೆಟ್ರೋ ಕಾರ್ಡಿಂದು ಅದನ್ನು ತೋರಿಸುತ್ತೆ. ಸೊ ನಾನಿವಾಗ ಇಬನ್ ಬತೂತಾ ಸ್ಟೇಷನಿಗೆ ಹೊರಟಿದ್ದೀನಿ. ಅಂದರೆ ಅಲ್ಲಿ ಹೋಗಿ ನಾನು ಬಸ್ನ ಕ್ಯಾಚ್ ಮಾಡಬೇಕು. ಸೊ ಹಿಂಗೆ ಹೋಗಬೇಕಾದ್ರೆ ಇಂಡಿಯನ್ ಕಂಪನಿ ಸಿಕ್ತು. ಸೊ ಒಂದಷ್ಟು MNC ಕಂಪನೀಸ್ಗಳು ಕಣ್ಣಿಗೆ ಬಿತ್ತು. ಸೊ ಹಾಗಾಗಿ ನೀಟಾಗಿ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಮಾಡ್ಕೊಳ್ತಾ ಇದ್ದೆ. ದುಬೈಯಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ, ಒಂದು ಕಾರ್ಡ್ ಇದ್ದರೆ ನೀವು ಅದನ್ನು 2-3 ಥರ ಯೂಸ್ ಮಾಡ್ಕೊಳ್ಬಹುದು. ಸೊ ನಾನಿವಾಗ ಇಬನ್ ಬತೂತಾ ಸ್ಟೇಷನ್ ರೀಚ್ ಆದೆ. ಸೊ ಜಸ್ಟ್ ನನಗೆ ಇಲ್ಲಿ 3 ದಿರಮ್ ಕಟ್ಟಾಯ್ತು ಅಷ್ಟೇ. ಸೊ ಬಿಸಿಲಂತೂ ತುಂಬಾ ಇತ್ತು. ಸೊ ನಾನು ಬಂದಿದ್ದು ಆಗಲೇ ಹೇಳಿದಾಗೆ ಇಬನ್ ಬತೂತಾ ಸ್ಟೇಷನಿಗೆ. ಸೊ ಇಲ್ಲಿ ಬಸ್ಸಸ್ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಅಂದರೆ ಫಾರ್ ಎವ್ರಿ ಹಾಫ್ ಆನ್ ಅವರ್ ಒಂದು ಬಸ್ ಇರುತ್ತೆ. ಸೊ ಬಸ್ ನಂಬರ್ ಬಂದು F44 ಹತ್ಕೊಳ್ಬೇಕು. ಸೊ ಈ ಬಸ್ಸನ್ನ ಹತ್ತಿದ್ರೆ ಹಿಂದೂ ಟೆಂಪಲಿಗೆ ನಮಗೆ ಹೋಗೋದಕ್ಕೆ ಹತ್ರ ಆಗುತ್ತೆ. ಪ್ಲಸ್ ಈ ಸ್ಟೇಷನಿಗೆ ಬಂದರೆ ನಾವು ಅಬುದಾಬಿ ಏರ್ಪೋರ್ಟಿಗೆ ಕೂಡ ಬಸ್ ಇಲ್ಲಿಂದ ಅವೈಲೇಬಲ್ ಇದೆ. ಸೊ ಅದು ಎಕ್ಸ್ಪ್ರೆಸ್ ಆಗಿರುತ್ತೆ. ಸೊ ಬಂದು ಇಳಿದು ಅಲ್ಲಿ ನಾವು ಚರ್ಚ್ ಕಾಂಪ್ಲೆಕ್ಸ್ ಸ್ಟಾಪ್ ಹತ್ರ ಇಳಿದ್ರೆ ನಮಗೆ ಟೆಂಪಲ್ ಸಿಗುತ್ತೆ. ಸೊ ಇದೆ ನೋಡಿ ಹಿಂದೂ ಟೆಂಪಲ್. ಸೊ ಇಲ್ಲಿ ಒಂದು ಮುಸ್ಲಿಮ್ದು ಇದೆ, ಹಿಂದೂದು ಇದೆ, ಕ್ರಿಶ್ಚಿಯನ್ದು ಇದೆ, ಪ್ಲಸ್ ಸಿಖ್ ಟೆಂಪಲ್ ಕೂಡ ಒಂದೇ ಕಡೆ ಕಟ್ಟಿದ್ದಾರೆ. ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರುತ್ತೆ ಅಷ್ಟೇ. ಸೊ ಹೋಗ್ತಿದ್ದಂಗೆ ತುಂಬಾ ಖುಷಿಯಾಯಿತು ನನಗಂತೂ. ಬಿಕಾಸ್ ತುಂಬ ದಿನ ಆಗಿತ್ತು ಟೆಂಪಲಿಗೆ ಹೋಗಿ. ದುಬೈಗೆ ಬಂದಾಗಿಂದ ಇಲ್ಲಾಂದರೆ ಒಂದು 4 ಟೈಮ್ಸ್ ಹೋಗಿದ್ದೀನಿ. ಅಂದರೆ ಲಾಸ್ಟ್ ಟೈಮ್ ಹೋಗಿದ್ದು ಬಂದು ಜುಲೈಯಲ್ಲಿ ಅಂತ ಅಂದ್ಕೊಳ್ತೀನಿ. ಜುಲೈಯಲ್ಲ, ಸಾರಿ, ನನ್ನ ಬರ್ಡೇಲಿ ಹೋಗಿದ್ದು. ಅದು ಬಿಟ್ಟರೆ ಇವಾಗ ಹಬ್ಬ ಅಂತ ಹೇಳಿಬಿಟ್ಟು ಬಂದಿದ್ದು. ತುಂಬಾ ಖುಷಿಯಾಯಿತು ಗೈಸ್ ನನಗಂತೂ. ಆ್ಯಕ್ಚುಲಿ ಟೆಂಪಲಲ್ಲಿ ಒಳಗಡೆ ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಬಿಡಲ್ಲ, ಯಾವಾಗಲೂ ಫೋಟೋ ಪ್ರೊಹಿಬಿಟೆಡ್ ಅಂತ ಹಾಕಿದ್ದಾರೆ. ಸೊ ರೂಲ್ಸ್ ಬ್ರೇಕ್ ಮಾಡಬಾರ್ದು ಅಂತ ಹೇಳಿ ನಾನು ಕೂಡ ಅಷ್ಟೊಂದೇನು ಕ್ಯಾಪ್ಚರ್ ಮಾಡಲಿಲ್ಲ. ಸೊ ಹಬ್ಬ ಇರೋದ್ರಿಂದ ಅವತ್ತು ಬಿಡ್ತಿದ್ರೋ ಏನೋ ನನಗೆ ಗೊತ್ತಿಲ್ಲ, ಬಟ್ ನಾನು ಬೇಡ ಅಂತ ಹೇಳಿ ಕ್ಯಾಪ್ಚರ್ ಮಾಡಲಿಕ್ಕೆ ಹೋಗಲಿಲ್ಲ. ಸೊ ಪ್ರಸಾದ ನಾರ್ಮಲಾಗಿ ಕೊಟ್ಟರು. ಅದಾದಮೇಲೆ ನಮ್ಮ ಟೆಂಪಲ್ನ ಮುಗಿಸ್ಕೊಂಡು ನೆಕ್ಸ್ಟು ಹೋಗಬೇಕಾಗಿದ್ದು ಬಂದು ಸಿಖ್ ಟೆಂಪಲಿಗೆ ಹೋಗಿದೆ.
ಸೊ ಅಲ್ಲಿ ನಮಗೆ ಪ್ರಸಾದ ಅವೈಲೇಬಲ್ ಇರುತ್ತೆ. ಇಲ್ಲಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ಟೆಂಪಲ್ನ, ತುಂಬ ನೀಟಾಗಿದೆ ಗೈಸ್. ಅದಂತೂ ತುಂಬ ಖುಷಿಯಾಗುತ್ತೆ ನಿಮಗೆ ಟೆಂಪಲ್ ಒಳಗಡೆ ಹೋದಾಗ, ಒಂದು ಹ್ಯಾಪಿನೆಸ್ ಫೀಲ್ ಬರುತ್ತೆ. ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಟೆಂಪಲ್ನ ಮಾತ್ರ. ಪ್ಲಸ್ ಅಲ್ಲಿ ತುಂಬ ಸೈಲೆಂಟಾಗಿರುತ್ತೆ. ಸೊ ಸಿಖ್ ಟೆಂಪಲ್ಲಿಗೆ ಹೋದಾಗ ನನಗೆ ಜೋಶಿ ಸರ್ ಕೂಡ ಸಿಕ್ಕಿದ್ರು. ಸೊ ಅವರನ್ನು ಮೀಟ್ ಮಾಡಿಕೊಂಡು ಟೆಂಪಲಲ್ಲಿ ದರ್ಶನ ಮುಗಿಸ್ಕೊಂಡು ಒಳ್ಳೆ ಪ್ರಸಾದ ಕೊಟ್ಟಿದ್ದರು. ಊಟ ಎಲ್ಲ ಮಾಡಿಕೊಂಡು ಮತ್ತೆ ಹೊರಗಡೆ ಬಂದು ಒಂದು ವ್ಯೂನ ಸಿಂಪಲ್ಲಾಗಿ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ತುಂಬ ಬಿಸಿಲಿತ್ತು, ಸೊ ತುಂಬ ಟಯರ್ಡ್ ಕೂಡ ಫೀಲ್ ಆಗ್ತಿತ್ತು. ತಿಂದ ಮೇಲೆ ಲೇಸಿನೆಸ್. ಸೊ ಫೈನಲಿ ಒಳ್ಳೆ ಊಟ ಆಯಿತು ಗೈಸ್. ಸೊ ಇವಾಗ ಹೊರಡಬೇಕು. ಟೈಮ್ ಬಂದು 1 ಗಂಟೆ ಆಯಿತು. ಸೊ ಹೊರಡೋಣ. ಸಿಂಪಲ್ಲಾಗಿ ಒಂದು ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆದಷ್ಟು ಒಳ್ಳೆ ಕಂಟೆಂಟನ್ನು ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ನಾನು ಆ್ಯಕ್ಚುಲಿ ಜಾಸ್ತಿ ಎಲ್ಲೂ ಓಡಾಡ್ತಾ ಇಲ್ಲ. ಓಡಾಡಿದಾಗೆಲ್ಲ ಆದಷ್ಟು ಒಳ್ಳೆ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿ ಹಾಕ್ತೀನಿ. ಥ್ಯಾಂಕ್ ಯು ಆಲ್. ಮತ್ತು ನಾಳೆ ಸಿಗುವ.